ಲೋಕ ಸಮರದಲ್ಲಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಅಂತ ಬಿಜೆಪಿ ನಾಯಕರು ಬೃಹತ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಇವತ್ತು ದೆಹಲಿಯ ಕಾರ್ಯಕಾರಿಣಿಯ ಸಭೆಯಲ್ಲೂ ಕೂಡ ಇಂತಹ 10 ಹಲವು ಸೂಚನೆಯನ್ನ ವರಿಷ್ಠರು ನೀಡಲಿಕ್ಕಿದ್ದಾರೆ. ಯಾವ ರೀತಿ ಲೋಕ ಸಮರದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತ ಬೃಹತ್ ಪ್ಲಾನ್ ಒಂದು ಸಿದ್ಧಗೊಳ್ತಾ ಇದೆ. ಟಾರ್ಗೆಟ್ 400 ಸ್ಥಾನ ಗೆಲ್ಲೋದಕ್ಕೆ ಕೇಸರಿ ತಯಾರಿ ಮಾಡ್ಕೊಳ್ತಾ ಇರೋದು. ದಕ್ಷಿಣ ಭಾರತವನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಬಿಜೆಪಿ. ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ನಾಟಕದ ಮೇಲೆ ಬಿಜೆಪಿಯ ವರಿಷ್ಠರು ಫೋಕಸ್ ಮಾಡ್ತಿದ್ದಾರೆ. ತಮಿಳುನಾಡಿನಿಂದಲೂ ಹೆಚ್ಚು ಸ್ಥಾನ ಗೆಲ್ಲುವಂತ ತಂತ್ರ ರೂಪುಗೊಳ್ತಾ ಇದೆ. ಕೇರಳ, ತೆಲಂಗಾಣ, ಆಂಧ್ರ ಗೆಲ್ಲಬೇಕು ಅಂತ ಹೊಸ ಪ್ಲಾನ್ ಕೂಡ ರೂಪುಗೊಂಡಿದೆ. ಇಂದು ನಾಳೆ ಬಿಜೆಪಿ ದಿಗ್ಗಜರ ಮಂಡಳ ಸಭೆ ಕೂಡ ಇರುತ್ತೆ. ದೇಶದ 12,000ಕ್ಕೂ ಅಧಿಕ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯದಿಂದಲೂ 530ಕ್ಕೂ ಹೆಚ್ಚು ಜನ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಜ್ಯದಿಂದ ಮಾಜಿ ಸಿಎಂ ಬಿಎಸ್ವೈ ಬೊಮ್ಮಾಯಿ, ಆರ್ ಅಶೋಕ್ ಶೆಟ್ಟರ್ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯ ಸಿದ್ಧತೆಗೋಸ್ಕರ ಇಡೀ ದೇಶದ ಎಲ್ಲ ಜನಪ್ರತಿನಿಧಿಗಳನ್ನು, ಪದಾಧಿಕಾರಿಗಳನ್ನು ಕರೆಸಿ ಸಭೆ ಮಾಡ್ತಾಯಿದ್ದಾರೆ. ನ್ಯಾಷನಲ್ ಕೌನ್ಸಿಲ್ ಮೀಟಿಂಗು ಪ್ರತಿ ಬಾರಿನೂ ಮಾಡ್ತಾರೆ. ಸುಮಾರು 10,000ಕ್ಕಿಂತ ಹೆಚ್ಚು ಡೆಲಿಗೇಷನ್ಸ್ ಬರ್ತಾರೆ. ಭಾಳ ಮಹತ್ವದ ಸಭೆ. ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಪ್ರಮುಖ ನಾಯಕರು ಆ ಮೀಟಿಂಗ್ನಲ್ಲಿ ಚುನಾವಣೆಯ ರಣತಂತ್ರವನ್ನು ಸಂಬೋಧಿಸ್ತಾರೆ. ಇಲ್ಲಿಂದ ನಮ್ಮ ಚುನಾವಣೆಯ ತಯಾರಿ ಪ್ರಾರಂಭ. ಇದರಲ್ಲಿ ಏನಾಗಲ್ಲ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡು ಕರೆದಿರ್ತಕ್ಕಂಥ ವಿಶೇಷ ಕಾರ್ಯಕಾರಿಣಿ ಸಭೆ. ಸುಮಾರು 12,000ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದೃಷ್ಟ ಪ್ರತಿ ಲೋಕಸಭೆ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ಕಾರ್ಯಕರ್ತರು ಬಂದಿದ್ದಾರೆ, ಮುಖಂಡರು ಬಂದಿದ್ದಾರೆ. ನಮಗೆಲ್ಲ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, ಇವತ್ತಿನ ಸಭೆಯ ಹೈಲೈಟ್ಸ್ ಬಗ್ಗೆ ಮಾಹಿತಿ ಕೊಡಿ. ಮತ್ತೊಂದು ವಿಚಾರ, ಬಿಜೆಪಿಗೆ ವರದಾನ ಆಗಬಹುದಾ ರಾಮ ಮಂದಿರದ ವಿಚಾರ, ಹಿಂದುತ್ವದ ಅಸ್ತ್ರ, ಮೋದಿ ಅವರ ಅಲೆ, ಮೋದಿ ಅವರ ವರ್ಚಸ್ಸು, ಇದೆಲ್ಲವೂ ಕೂಡ ಪ್ಲಸ್ ಆಗುವ ಆಸೆಯಲ್ಲಿ ಬಿಜೆಪಿ ನಾಯಕರು ಇದಂತೆ ಕಾಣಿಸ್ತಾ ಇದೆ. ಎಸ್ ಶ್ರುತಿ, ಏನು ಬಿಜೆಪಿ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಒಂದು ಅಖಾಡಕ್ಕೆ ಸಿದ್ಧವಾಗ್ತಾ ಇದೆ ಅಂತಲೇ ಹೇಳಬಹುದು. ಇಂದು ಏನು ರಾಷ್ಟ್ರೀಯ ಮಂಡಳಿ ಸಭೆ ನಡೀತಾ ಇರತಕ್ಕಂಥದ್ದು, ಇಂದು ಮತ್ತು ನಾಳೆ 2 ದಿನಗಳ ಕಾಲ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ಎಲ್ಲ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ, ಸಂಪೂರ್ಣ ಸಿದ್ಧತೆಗಳನ್ನು ಹೇಗೆ ಮಾಡಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಸಭೆಗೆ ಬಹಳ ಪ್ರಮುಖವಾಗಿ ಎಲ್ಲ ನಾಯಕರನ್ನು, ಅಂದರೆ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದ ಹಿಡಿದು, ಅಂದರೆ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿಗಳವರೆಗೆ ಎಲ್ಲ ನಾಯಕರನ್ನು ಕೂಡ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಈ ಸಭೆಯಲ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನು ಬಹಳ ಪ್ರಮುಖವಾಗಿ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿಕೊಂಡು, ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು 25 ಕ್ಷೇತ್ರಗಳನ್ನು, 28 ಕ್ಷೇತ್ರಗಳಿಗೆ 25 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು ಬಿಜೆಪಿ. ಇದೀಗ 28ಕ್ಕೆ ಎಸ್ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.